ಹಾಯ್ ಫ್ರೆಂಡ್ಸ್, ನಮ್ಮೂರ ಅಡುಗೆ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ನಾನಿವತ್ತು ಚಪ್ಪರದ ಅವರೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇದು ಚಪ್ಪರದ ಅವರೆ, ಸ್ವಲ್ಪ ಹಳೆ ಬಳ್ಳಿ. ಇದು 2 ವರ್ಷ ಎಲ್ಲ ಆಯಿತು. ಇದು ಒಂದ್ಸಲ ನೆಟ್ಟರೆ 2-3 ವರ್ಷದವರೆಗೆ ಏನಾಗೋದಿಲ್ಲ, ಹಾಗೆ ಇರ್ತದೆ ಬಳ್ಳಿ. ಮತ್ತು ಇದಕ್ಕೆ ಹೆಚ್ಚೇನು ಆರೈಕೆನೂ ಬೇಡ. ನೀರು ಮತ್ತು ಕಿಚನ್ ವೇಸ್ಟ್ ಏನಾದರೂ ಇದ್ದರೆ ಹಾಕಿದರೆ ಆಯಿತು. ನೋಡಿ, ಒಂದ್ಸಲ ಕೊಯ್ಯುವಾಗಲೇ ಒಂದು ಪಲ್ಯಕ್ಕಾಗುವಷ್ಟು ಸಿಕ್ಕಿದೆ. ಇನ್ನು ಸಣ್ಣದಾಗಿ ಕಟ್ ಮಾಡುವ. ಮೊದಲಿಗೆ ಇದರ 2 ಬದಿಯಲ್ಲಿರುವ ನಾರನ್ನು ತೆಗಿಬೇಕು. ನೋಡಿ, ಈ ಥರ ನಾವು ಬೀನ್ಸಿನ ನಾರೆಲ್ಲ ತೆಗಿತೇವಲ್ಲ ಹಾಗೆ. ನಾರೆಲ್ಲ ತೆಗೆದಾದ ಮೇಲೆ ಚೆಂದ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ಮತ್ತೆ ಇದು ತುಂಬ ಬೆಳೆದೋದ್ರೆ ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಎಳತ್ತಿರುವಾಗಲೇ ಕೊಯ್ದು ಪಲ್ಯ ಮಾಡಬೇಕು. ನೋಡಿ, ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಇನ್ನು ಸಿಂಪಲ್ ಆಗಿ ಒಂದು ಪಲ್ಯ ಮಾಡುವ. ಈಗ ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಒಂದು ಬಾಣಲೆ ಇಟ್ಟಿದ್ದೇನೆ. ಬಾಣಲೆಗೆ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಸ್ವಲ್ಪ ಸಾಸಿವೆ ಹಾಕುವ. ಸಾಸಿವೆ ಸಿಡಿದಾದ ಮೇಲೆ 1/4 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಅರ್ಧ ನೀರುಳ್ಳಿ, 2 ಹಸಿಮೆಣಸು, ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿಕೊಳ್ಳುವ. ಇಷ್ಟಾದರೆ ಸಾಕು. ನೋಡಿ, ಈಗ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಹಾಕ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡುವ. ಇನ್ನು ಕಟ್ ಮಾಡಿಟ್ಟ ಅವರೆಕಾಯಿಯನ್ನು ಹಾಕ್ತಾ ಇದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಇದು ಚೆಂದ ಮಿಕ್ಸ್ ಆದ ಮೇಲೆ 1/4 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. ಇನ್ನು ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಇದು ಬೇಯಲಿಕ್ಕೆ ಹೆಚ್ಚು ಸಮಯ ಏನು ಬೇಡ, 5 ನಿಮಿಷದೊಳಗೆ ಬೇಯುತ್ತದೆ. ಇದು ಬೆಂದ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಪಲ್ಯ ರೆಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.